ಅಂದ್ರೆ ಈಗ 130 ಆದವ್ರ ಮುಂದೆ ಒಬ್ಬ 155 ನಾವು ಹೇಳ್ತಾನ ನಂದು 155 ಹೇಳ್ತಾನ. ಇವನ್ ಸ್ಕೋರ್ ಕೇಳೋಣ ಇವನಿಗೆ ಬೆವರೇ ಬರ್ತಾನ. 155 ಮುಂದೆ ನಾವು 130 ನಂದೇನಾತ ಬಿಡುತ್ತೆ. ಹಂಗಿರಲ್ಲ ರೀ. 155 ಇವ ಸ್ಟೇಟಕ್ ಒಬ್ಬ ಇರ್ತಾನಿಲ್ಲ ರೀ. ಇವನಿಗೆ ಬೆನ್ ಹತ್ತಿದ 2ನೇ ರ್ಯಾಂಕ್ ಎಲ್ಲಿ ಇರ್ತಾವ ಗೊತ್ತಂದ್ರೆ ಬಹಳ ಡಿಫ್ರೆನ್ಸ್ ಆಗಿರ್ತಾನ. 2 ಜನ ಇರಲ್ರಿ ಒಟ್ಟವ ಒಮ್ಮೆ 148 ಡಿಫ್ರೆನ್ಸ್ ಬಾಳ ಬಂದಿರ್ತಾರಿ. ಅಲ್ಲಿ 3ನೇ ರ್ಯಾಂಕ್ ನಾವು ಎಲ್ಲಿ ಇರ್ತಾನ ಸ್ಟೇಟ್ ಲೆವೆಲ್ದಾಗ ಹೇಳಕತ್ತೀನಿ ನಾನು. 150 ಒಬ್ಬನೇ ಇಲ್ಲಿ ನಡುವೆ ಯಾರು ಮಾರ್ಕ್ಸ್ದವ್ರೆ ಇಲ್ಲ, ಒಮ್ಮೆ ಇವ ಇರ್ತಾನ. ಇವನು ಕೆಳಗಡೆ 145 ಅವ್ 3ನೇ ರ್ಯಾಂಕ್. ಅವ್ನು ಎರ್ಜದಾಗಿರಲ್ರಿ ಎಂದು. ಟಾಪರ್ಸ್ಗಳು ಎಲ್ಲರಿಗೂ ಬಿಟ್ಟು ದೂರ ಭಾಳ ಇರ್ತಾರೆ ಅವ್ರು. ಹಾಗಾದ್ರೆ 145 ಕೆಳಗ 143 142 41 ಚಾಲು ಆಗುತ್ತದೆ. 2 ಜನಗೆ ಹೊಂಟ್ರಿ. ಇನ್ನು 140 ಇಬ್ಬರು ಅದಾರ ನೋಡುವ ಸೇಮ್ ಮಾರ್ಕ್ಸ್. 139 7 ಮಂದಿ ಆಗ್ಬಿಟ್ರು. ಹಿಂಗ ಸರಿತದ ಲಿಸ್ಟ್. ಇಲ್ಲಿ ಇವ ಒಬ್ಬನೇ ಹೀರೋ. ಒಮ್ಮೆ ಗ್ಯಾಪ್ ಇಟ್ಟದ ನೋಡ್ರಿ. ಆದ್ರೆ ಇಲ್ಲಿ ನೋಡ್ರಿ 40ಕ್ಕೆ 39 ನಡ್ಬರ್ಕ್ 9 ಮಂದಿ ಆತರ ಒಮ್ಮೆ ಸೇಮ್ ಮಾರ್ಕ್ಸ್ ತಗೊಂಡವ್ರು 7 ಮಂದಿ ಅದಾರ. ಸೇಮ್ ಮಾರ್ಕ್ಸ್ ತಗೊಂಡವ್ರು ಇಬ್ಬರು ಅದಾರ. ಬರ್ತಾ 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 ಸರಿ ಇವತ್ತಿಗೆ ಬಹಳ ಮಂದಿ ಆತಾರ. ರಶ್ ಟಾಪರ್ಸ್ಗಳಿಗೆ ದೂರ ಇರ್ತಾರ. ಅದಕ್ಕಾಗಿ ನಾ ಏನ್ ಹೇಳ್ತೀನಿ ಅಂದ್ರೆ ಇವನ್ ಮಾರ್ಕ್ಸ್ ಕೇಳ್ಕೇಸಂದ್ರ ಇವ ಹೆದರ್ಬೇಡ ಅಂತ ಹೇಳ್ತೀನಿ ನಾನು. ಯಾಕಂದ್ರ ಇವನ ನಂತರ ಗ್ಯಾಪ್ ಬಹಳ ಇರ್ತಾವ. ಅರ್ಥ ಆಯ್ತು ನಾ ಹೇಳೋದು. ಹೀಗಾಗಿ ಸ್ಕೋರ್ ಅಪ್ರಾಕ್ಸಿಮೇಟ್ಲಿ 120 ತನಕ ಕಟ್ ಆಫ್ ಒಳಗೆ ಬರಬಹುದು ನನ್ನ ಲೆಕ್ಕಾಚಾರ. ನಾ ಇವತ್ತು ರಿಸಲ್ಟ್ ಬಿಟ್ಟೋದಕ್ಕೆ ಹೇಳಿಲ್ಲ ರೀ. ಆ ಪರೀಕ್ಷೆ ಬರೋ ದಿನನೇ ಹೇಳಿನಿ ಅದು ಕ್ವಾಲಿಟಿ ಎಷ್ಟದ ಎಷ್ಟು ಮಾಡ್ಬೇಕು ನೀವು ಅಂತ ಹೇಳಿ. ಇದಕ್ಕೆ 66 ಬಂದು 66 ಬಂತಂದ್ರೆ ಏಟ್ ಆಯ್ತು ಹೇಳಿ. ಪಿಡಿಒ ಅಲ್ಲಿ ನಾನು ಬಂದು ಕೇಳಿನಿ 120+ ಎಲ್ಲರೂ ಪಿಡಿಒ 120+ SKದಾಗ ಏನ್ ಕೆಲವೊಬ್ರು ಹೇಳ್ತಾರೆ ಸರ್ ನಂದು 145 150 ಹಂಗ ಆಕೇಜನಲ್ಲಿ ಕೆಲವೊಬ್ಬರೇ ಇರ್ತಾರೆ. ಎಲ್ಲರೂ ಆಟ ಮಾಡಲ್ಲ.